ಜಗನ್ಮೋಹನ್ ರೆಡ್ಡಿ ಅರೆಸ್ಟ್ ಆಗ್ತಾರ, ಮತ್ತೆ ಜೈಲ್ ಸೇರ್ತಾರ ಆಂಧ್ರದ ಮಾಜಿ ಸಿಎಂ ಜಗನ್. ಎಸ್, ಆಂಧ್ರ ಪ್ರದೇಶದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಗನ್ಮೋಹನ್ ರೆಡ್ಡಿ ವಿರುದ್ಧ FIR ದಾಖಲಾಗಿದೆ. ಕೊಲೆ ಯತ್ನ ಕೇಸ್ನಲ್ಲಿ ಜಗನ್ಮೋಹನ್ ವಿರುದ್ಧ ಈ ಒಂದು FIR ದಾಖಲಾಗಿದೆ. ಕೊಲೆ ಯತ್ನ ಕೇಸ್ನಲ್ಲಿ A3 ಆಗಿದ್ದಾರೆ ಜಗನ್ಮೋಹನ್ ರೆಡ್ಡಿ. ಈಗ TDP ಶಾಸಕ ಆಗಿರ್ತಕ್ಕಂಥ ರಘುರಾಮ ಕೃಷ್ಣರಾಜು ಅನ್ನೋರು ಈ ಒಂದು ದೂರನ್ನ ಕೊಟ್ಟಿದ್ದಾರೆ. ಇದೇ ರಘುರಾಮ ಕೃಷ್ಣರಾಜು ಏನೀಗ TDP ಶಾಸಕರಾಗಿದ್ದಾರೆ. ಹಿಂದೆ YSRCP ಪಕ್ಷದ ಸಂಸದರಾಗಿದ್ರು, ಅಂದ್ರೆ ಜಗನ್ ಪಾರ್ಟಿಯ ಸಂಸದರಾಗಿದ್ರು. ಜಗನ್ ಪಾರ್ಟಿಯ ಸಂಸದರಾಗಿದ್ರು ಕೂಡ ಜಗನ್ ಅವರ ಕಾರ್ಯವೈಖರಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಹಿಂದೆ. ಅಂದ್ರೆ ಜಗನ್ CM ಆಗಿದ್ದಾಗ ಇವರು MP ಆಗಿದ್ರು. ಆಗ್ಲೂ ಕೂಡ ಜಗನ್ ವಿರುದ್ಧ ಕೆಲವೊಂದಿಷ್ಟು ಆಕ್ರೋಶವನ್ನ, ಆರೋಪಗಳನ್ನ ರಘುರಾಮ ಕೃಷ್ಣರಾಜು ಮಾಡಿದ್ರು. ಇದೇ ಕಾರಣಕ್ಕಾಗಿ ಹಿಂದೆ ರಘುರಾಮ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೂ ಕೂಡ ಟಾರ್ಚರ್ ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿ ಜಗನ್ಮೋಹನ್ ರೆಡ್ಡಿ ಟಾರ್ಚರ್ ಕೊಡಿಸಿದ್ದಾರೆ ಅನ್ನೋದು ರಘುರಾಮ ಕೃಷ್ಣ ಅವರ ಆರೋಪ, ದೂರು ಕೂಡ ಆಗಿದೆ. ಹೀಗಾಗಿ ಈಗ ಜಗನ್ಮೋಹನ್ ರೆಡ್ಡಿ ವಿರುದ್ಧ FIR ದಾಖಲಾಗಿದೆ. ಈ ಒಂದು ಕೇಸ್ನಲ್ಲಿ ಜಗನ್ಮೋಹನ್ ರೆಡ್ಡಿ A3 ಆಗಿದ್ದಾರೆ. ಈ ಹಿಂದೆ ನನ್ನನ್ನ ಕೊಲೆ ಮಾಡೋದಕ್ಕೆ CID ಅಧಿಕಾರಿಗಳು ಪ್ರಯತ್ನವನ್ನ ಮಾಡಿದ್ರು. ಆಗ CM ಆಗಿದ್ದಂತಹ ಜಗನ್ಮೋಹನ್ ರೆಡ್ಡಿ ನನ್ನನ್ನ ಕೊಲೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ರು. ಹೀಗಾಗಿನೇ ಪೊಲೀಸರು ನನ್ನ ಮೇಲೆ ವಿನಾಕಾರಣ ಟಾರ್ಚರ್ ಕೊಟ್ಟಿದ್ರು ನನಗೆ ಅಂತ ರಘುರಾಮ ಕೃಷ್ಣರಾಜು ಈಗ ದೂರನ್ನ ಕೊಟ್ಟಿದ್ದಾರೆ. ಶಾಸಕ ರಘುರಾಮ ಕೃಷ್ಣರಾಜು ಅವರ ದೂರನ್ನ ಆಧರಿಸಿ ಈಗ ಜಗನ್ಮೋಹನ್ ರೆಡ್ಡಿ ವಿರುದ್ಧ FIR ಆಗಿದೆ. ಸೊ ಹೀಗಾಗಿ ಜಗನ್ಮೋಹನ್ ರೆಡ್ಡಿ ಅರೆಸ್ಟ್ ಆಗ್ತಾರಾ? ಈ ಹಿಂದೆ ಜಗನ್ CM ಆಗಿದ್ದಾಗ ಚಂದ್ರಬಾಬು ನಾಯ್ಡು ಅರೆಸ್ಟ್ ಆಗಿದ್ರು. ಕಿಕ್ ಬ್ಯಾಕ್ ಆರೋಪದ ಪ್ರಕರಣದಲ್ಲಿ ನಾಯ್ಡು ಅರೆಸ್ಟ್ ಆಗಿದ್ರು. ಈಗ ಆಂಧ್ರದಲ್ಲಿ ಜಗನ್ ಮತ್ತೆ ಅರೆಸ್ಟ್ ಆಗ್ತಾರಾ? ಚಂದ್ರಬಾಬು ನಾಯ್ಡು ಈಗ CM ಆಗಿದ್ದಾರೆ. ದ್ವೇಷ ರಾಜಕಾರಣ ಜೋರಾಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಕೂಡ ಒಂದ್ ಕಡೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಜಗನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಬಹುದು. ಕೊಲೆ ಯತ್ನ ಕೇಸ್ನಲ್ಲಿ ಜಗನ್ ಅರೆಸ್ಟ್ ಆಗಬಹುದು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ.